ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಒಂದು ಪ್ರಮುಖ ವಿಶೇಷವಾದ ಒಂದು ವಸ್ತುವನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಪಪ್ಪಾಯಿ ಗಿಡ ನಮ್ಮ ತೋಟದಲ್ಲಿರುವ. ಅಂದರೆ ಪಪ್ಪಾಯಿ ಆಗಲಿಲ್ಲ, ಚಿಕ್ಕ ಗಿಡ. ನಾನು ಯಾವುದು ವಿಶೇಷ ಆದಿತ್ಯ ಅಂತ ಹೇಳಿದರೆ, ಅದು ಜೇನು ನೊಣ ನಮ್ಮ ತೋಟದಲ್ಲಿ, ಹೂವಿನ ತೋಟದಲ್ಲಿ ಕಾಂಪೌಂಡ್ ಬದಿಯಲ್ಲಿ ಗೂಡು ಕಟ್ಟಿದೆ. ಅದನ್ನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಈ ಜೇನುಗೂಡು ಒಂದು ಸಾಮಾನ್ಯ ಚಪ್ಪಟೆ ಅಂತಿರೋ ಒಂದು ವಸ್ತು ಅಲ್ಲ. ಅದು ಒಂದು ಸಂಕುಲ, ಅಂದರೆ ಕಾಲೋನಿಯಲ್ಲಿ ಇರುತ್ತದೆ, ಗುಂಪಲ್ಲಿ. ಇದರಲ್ಲಿ 3 ಸದಸ್ಯರು ಕೂಡ ಇರುತ್ತಾರೆ. ಪ್ರಮುಖ ಸದಸ್ಯರಾದರೆ ರಾಣಿ ಜೇನು. ರಾಣಿ ಜೇನು ಮಾತ್ರ ಇದರ ಕೆಲಸ ಮೊಟ್ಟೆ ಇಡುವುದು, ಮತ್ತು ಸಂಪೂರ್ಣ ಸಂಕುಲದ ಪ್ರಮುಖ ಸದಸ್ಯ ಕೂಡ ಅದು. ಮತ್ತೊಂದು ಕಾರ್ಮಿಕ ಜೇನು. ಅದು ಕೆಲಸ ಮಾಡುವುದು, ಅದರ ಕೆಲಸ ಅಂದರೆ ಆಹಾರ ತರುವುದು, ಮೊಟ್ಟೆಯನ್ನು ಸಂರಕ್ಷಿಸುವುದು ಮತ್ತು ಗೂಡು ಕಟ್ಟುವುದು. ನೋಡಿ, ನಾನೀಗ ಜೇನುಗೂಡನ್ನು ತೋರಿಸ್ತಾ ಇದ್ದೀನಿ. ಮತ್ತೊಂದು ಗಂಡು ಜೇನು ಇರುತ್ತದೆ. ಇದು ರಾಣಿಗೆ ಮೊಟ್ಟೆ ಇಡಲಿಕ್ಕೆ ಸಹಾಯ ಮಾಡುವುದು, ಅಷ್ಟೇ ಇದರ ಕೆಲಸ. ನೋಡಿ, ನಿಮಗೆ ಕಾಣ್ತಾ ಉಂಟಲ್ವ ಜೇನುಗೂಡು. ಈ ಜೇನುಗೂಡು ಅಪಾಯದಲ್ಲಿ ಇಲ್ಲದಿದ್ದರೆ ಅದನ್ನು ಹಾಗೆಯೇ ಬಿಡಿ. ಮತ್ತು ಇದನ್ನು ತೆಗೆಯುವುದಾದರೆ ನೀವು ಬೆಳಿಗ್ಗೆ ಬೇಗ ತೆಗಿಬೇಕು, ಇಲ್ಲದಿದ್ದರೆ ರಾತ್ರಿ ತೆಗಿಬೇಕು. ಯಾರಿಗೂ ತೊಂದರೆ ಕೊಡುವುದಿಲ್ಲ ಅಂತ ಹೇಳಿದರೆ ಅದರಷ್ಟಕ್ಕೆ ಅದನ್ನು ಬಿಡಬೇಕು. ಸುಮ್ಮನೆ ಯಾಕೆ ಅದನ್ನು ಉಪದ್ರ ಮಾಡೋದು. ಅದಕ್ಕೆ ಜನರು ಮಾಡುವ ಒಂದು ತಪ್ಪು ಅಂತ ಹೇಳಿದರೆ ಅದಕ್ಕೆ ಕಲ್ಲು ಬಿಸಾಡೋದು. ಆಗ ಅದಕ್ಕೆ ತುಂಬಾ ಕೋಪ ಬಂದು ಅದು ಕಚ್ಚಲಿಕ್ಕೆ ಬರುತ್ತದೆ. ಇದರ ಲಾಭ ಕೂಡ ಇದೆ, ಜೇನುತುಪ್ಪ ಸಂಗ್ರಹ ಕೂಡ ಆಗುತ್ತೆ. ಇದು ನಮ್ಮ ಮನೆಯಲ್ಲಿ ಅದರಷ್ಟಕ್ಕೆ ಬಂದು ಇಟ್ಟಂತಹ ಜೇನುಗೂಡು. ನೋಡಿ, ಕೋಲಲ್ಲಿ ಇಟ್ಟಿದೆ. ಕೆಲವರು ಜೇನುಗೂಡು ಸಾಕ್ತಾರಲ್ವಾ, ಅದು ತುಂಬಾ ಒಳ್ಳೆಯದು. ಅಂದರೆ ಅವರ ಕೃಷಿಗೆ ಅದು ಪರಾಗಸ್ಪರ್ಶದಿಂದ ಕೃಷಿಯ ಉತ್ಪಾದನೆ ಕೂಡ ಹೆಚ್ಚಾಗುತ್ತದೆ, ಹೂ ಕೂಡ ಹೆಚ್ಚಾಗುತ್ತದೆ, ಮತ್ತು ತರಕಾರಿಗಳು ಸಹ ತುಂಬ ಚೆನ್ನಾಗಿ ಬೆಳೆಯುತ್ತವೆ. ನಮಗೆ ಲಾಭ ಸಹ ಇದರಿಂದ ಇದೆ. ಇದರ ಹನಿ ಅಂದರೆ ಜೇನು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವಿದನ್ನು ಕೋಲ್ಚಿ ಅಂತ ಕರಿತೇವೆ. ನೀವು ಯಾವ ರೀತಿ ಕರಿತೀರಿ ಅಂತ ಕಮೆಂಟಲ್ಲಿ ತಿಳಿಸಿ. ಇದು ನಮ್ಮ ಮನೆಯ ಕ್ರೋಟನ್ ಗಿಡದ ಒಳಗೆ ಗೆಲ್ಲಲ್ಲಿ ಇದು ಗೂಡು ಕಟ್ಟಿದೆ. ಬಹುಶಃ ಅದಕ್ಕೆ ಅದು ಸುರಕ್ಷಿತ ಜಾಗ ಅಂತ ಅನಿಸಿರ್ಬೋದು, ಹಾಗೆ ಬಂದು ಗೂಡು ಕಟ್ಟಿದೆ. ಕೆಲವೊಂದು ಜೇನುನೊಣ ಕಚ್ಚುತ್ತದೆ, ಆದರೆ ಇದು ಸ್ವಲ್ಪ ಪಾಪ ಅಂತ ಕಾಣುತ್ತೆ. ಕೋಲಲ್ಲಿ ಜೇನುಗೂಡು ಕಟ್ಟಿದೆ. ಜೇನುಗೂಡಿನಿಂದ ಶುದ್ಧವಾದ ಜೇನುತುಪ್ಪ ಸಿಗುತ್ತದೆ. ಇದು ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು. ನೋಡಿ, ನಿಮಗೆ ಕಾಣ್ತಾ ಉಂಟಲ್ವ ಜೇನುನೊಣ. ತುಂಬ ಹೆದರಿ ವಿಡಿಯೋ ಮಾಡಿದ್ದೀನಿ, ಏನಾದರೂ ಕಚ್ಚಲಿಕ್ಕೆ ಬಂದರೆ ಅಂತ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.